ಮೂರು ಪಟ್ಟೆಯ ವಿಭೂತಿಯೊಳಗೆ ಬೀರಪ್ಪ ನೆಲೆಸಿದನು. ಮೂರು ಪಟ್ಟೆಯ ವಿಭೂತಿಯೊಳಗೆ ಬೀರಪ್ಪ ನೆಲೆಸಿದನು. ಹಣೆ ಮೇಲೆ ಹಚ್ಚಿದ ವಿಭೂತಿ ಬೆಳಕಲಿ ಬೀರೇಶ ಕಾಣುವನು. ಬೀರೇಶ್ವರ ಬಾ ಎಂದು ಕರೆಯುವನು. ಬೀರಪ್ಪನವ್ರಿಗೆ ಅಚ್ಚ 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 ರಾಮಣ್ಣ ಚಲ್ಕ ಅಚ್ಚ. ನೋಡು ಸುರೇಶ್ ಸ್ವಾಮಿ ಡಣಾಕಿರು ಬಂದ್ರು. ಅಗಿರಿ ಅಗಿರಿ ಅಚ್ಚ ಮರ ಅಚ್ಚ ಅಚ್ಚ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಬುದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಹೂ ಬುದ್ಧಿ. ಕೊಬ್ಬರಿಗೆಗಳನ್ನೆಲ್ಲ ಹೊರಗೆ ತೆಗ್ದಾಯ್ತು? ಹಬ್ಬದದ್ದು ಆಯ್ತು, ದುಡ್ದದ್ದು ಆಯ್ತು. ಇಟ್ಟಿದ್ದು ಮಾತ್ರ ಬಾರಿ ಮಣ್ಣಿನ ಹೆಂಟೆ ಹೆಂಚಿನ ಚೂರುಗಳು. ಹೌದೇ? ಹಾಗಾಗೋಕ್ ಸಾಧ್ಯ ಇಲ್ವಲ್ಲ? ಬಾಡದ ಕೇಶವನ ಕೃಪೆ ಇದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ನಡೀರಿ ನೋಡೋಣ. ನೋಡಿ ಬುದ್ಧಿ, ಅಗ್ದು ತೆಗೆದಿರೋದಲ್ಲ, ಗುರಿ ಮಣ್ಣು. ಚಿನ್ನವನ್ನು ಮಣ್ಣಿನ ಹೆಂಟೆ ಅನ್ನೋ ಮರಳ್ರೆ ನೋಡಿ ಇಲ್ಲಿ ನೋಡ್ರಪ್ಪ, ನೋಡಿ. ಕಲ್ಲು ಮಣ್ಣು ಅಂತ ನಮಗ್ ಕಂಡದ್ದು ದಣಾಯಕ್ರು ಮುಟ್ಟಿದ ಮೇಲೆ ಚಿನ್ನ ಆಗೈತಲ್ಲಪ್ಪ. ದಣಾಕ್ರೆ ನೀವು ತಿಮ್ಮಕ್ರಲ್ಲಪ್ಪ, ತಿಮ್ಮಕ್ರಲ್ಲ. ನಿಜವಾಗಿಯೂ ಕನಕ ನಾಯಕರು, ಕನಕ ನಾಯಕರು, ತಿಮ್ಮಪ್ಪ ನಾಯಕರಿಗೆ, ಕನಕ ನಾಯಕರಿಗೆ, ಕನಕಪ್ಪ ನಾಯಕರಿಗೆ. ನನ್ನ ತಾಯಿ ಹಾಗೂ ಪತ್ನಿಯನ್ನು ಕಳೆದುಕೊಂಡ ಮೇಲೆ ನನ್ನೇಕೆ ಮರೆತೆ ದೇವಾ? ನನ್ನನ್ನೇಕೆ ಮರೆತೆ? ಕನಕ, ಕನಕ, ಯಾರು? ನನ್ನ ದಾಸನಾಗುವೆಯ? ಯಾರು? ದಾಸ? ಇಲ್ಲ ಇಲ್ಲ, ನಾನು ದಾಸನಾಗೋಲ್ಲ, ನಾನು ದಾಸನಾಗೋಲ್ಲ. ಶತ್ರುಗಳು ಊರಾಗಿ ನಿಂತ್ಕೊಳ್ಳೆ, ನಮ್ಮ ನೀವೇ ಕಾಪಾಡಬೇಕು. ನಿಮ್ದುದ್ದ ನಮಗೆ ಗೊತ್ತು, ಆದರೂ ನಮ್ಮನ್ನು ಕಾಪಾಡುವ ಹೊಣೆ ನಿಮ್ಮದು ಡಣಾಯ್ಕರೆ, ನಿಮ್ಮದು. ಡಣಾಯ್ಕರೆ, ನಮ್ಮೂರಿನ ಜೀವ ನಿಮ್ಮೇಗೈತೆ, ನಮ್ಮನ್ನು ನೀವು ಕಾಪಾಡಲೇಬೇಕು. ನಡೀರಿ ಹೋಗೋಣ. ಡಣಾಯ್ಕರೆ ಹೋಗಲಿ ಬಂದ್ರು. ಡಣಾಯ್ಕರೆ ಕೇಶವ, ಅಮ್ಮ, 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 ಕೇಶವ, ಮುರಾರಿ, ಕೃಷ್ಣ, ಅಮ್ಮ, ಅಮ್ಮ, ಅಮ್ಮ. ಕನಕ, ಕನಕ,
ನಿನ್ನ ನೋವಿಗೆ ನನ್ನ ಮೇಲಿನ ಭಕ್ತಿಯೇ ಸಂಜೀವಿನಿ. ಈಗಲಾದರೂ ನನ್ನ ದಾಸನಾಗುವಿಯೇನು? ಈಗಲಾದರೂ ನನ್ನ ದಾಸನಾಗುವಿಯೇನು? ನರಳಿ ಸಾಯುತ್ತಿರುವ ನಾನು ಹೇಗೆ ನಿನ್ನ ದಾಸನಾಗಲಿ? ಹೇಗೆ ನಿನ್ನ ದಾಸನಾಗಲಿ ದೇವ? ಕನಕ, ಕನಕ, ನಿನ್ನ ಮನಸ್ಸು ಮತ್ತು ದೇಹದಲ್ಲಾಗಿರುವ ಗಾಯಗಳು ಶಾಶ್ವತವಲ್ಲ. ನೀನು ನನ್ನ ದಾಸನಾಗುವುದು ಶಾಶ್ವತ. ನನ್ನ ದಾಸನಾಗಿ ನಿನ್ನ ಉಳಿದ ಬಾಳನ್ನು ಸಾರ್ಥಕಗೊಳಿಸು. ನಿನಗಾಗಿ ಸಿದ್ಧರಾಗಿರುವ ಗುರುಗಳಾದ ವ್ಯಾಸರಾಯರ ಶಿಷ್ಯತ್ವವನ್ನು ಗಳಿಸಿ ಉಪದೇಶವನ್ನು ಪಡೆದು ನಿನಗೆ ಮಂಗಳವಾಗಲಿ, ನಿನಗೆ ಮಂಗಳವಾಗಲಿ. ಏನು ಸುಖವೋ ಎಂಥ ಸುಖವೋ, ಏನು ಸುಖವೋ ಎಂಥ ಸುಖವೋ, ಪತಿಯ ಧ್ಯಾನ ಮಾಡುವರ ಸಂಗ. ಭಕ್ತಿ ಎಂಬುದು ನಮ್ಮ ಹೃದಯದಲ್ಲಿ ಪರಮಾತ್ಮನೆಡೆಗೆ ನಿರಂತರವಾಗಿ ಹರಿಯುವ ಪ್ರೇಮದ ಪ್ರವಾಹ. ಶ್ರದ್ಧಾ ಭಕ್ತಿಗಳಿಂದ ತತ್ಪರರಾಗಿ ಶುದ್ಧಾಂತಕರಣರಾಗಿ ಶ್ರೀಹರಿಯ ಕೃಪೆಗಾಗಿ ಪ್ರಯತ್ನಿಸಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಏಕಾಗ್ರ ಚಿತ್ತದಿಂದ ಸಾಧನೆಯಲ್ಲಿ ನಿರತರಾಗಿ ಬನ್ನಿ, ಪ್ರಸಾದವನ್ನು ತೆಗೆದುಕೊಳ್ಳಿ. ಈ ಫಲವನ್ನು ಯಾರಿಗೂ ಕಾಣದ ಸ್ಥಳದಲ್ಲಿ ತಿಂದು ಬನ್ನಿ. ಗುರುಗಳೇ, ಶಿಷ್ಯರಿಗೆಲ್ಲ ಪರೀಕ್ಷಾರ್ಥವಾಗಿ ಬಾಳೆಹಣ್ಣನ್ನೇ ನೀಡಿರುವ ತಮ್ಮ ಮನದ ಇಂಗಿತವೇನು? ಈ ಪ್ರಸಂಗದಿಂದ ಯಾರ ಬಾಳು ಹಣ್ಣಾಗಿ ಪಕ್ವವಾಗಿದೆ ಎಂದು ಹರಿಸಂಕಲ್ಪದಿಂದ ನಮಗೆ ತಿಳಿದಂತಾಗುವುದು. ರಾಮಾಚಾರ್ಯ, ಭೀಮಾಚಾರ್ಯ, ನಿಮಗೆಲ್ಲ ಫಲಗಳನ್ನು ಕೊಟ್ಟಿದ್ದೆ, ಅದನ್ನು ಎಲ್ಲಿ ತಿಂದಿರಿ? ಊರು ಮುಂದಿನ ಮುಖ್ಯ ಪ್ರಾಣಿ ಗುಡಿ ಇದ್ರೆ ಯಾರು ನೋಡಿ. ಭಲೆ ಭಲೆ, ಭೀಮಾಚಾರ್ಯ ತಾವು ಮನೆಯೊಳಗೆ ಹೋಗಿ ಬಾಗಿಲು ಭದ್ರವಾಗಿ ಹಾಕಿ ಹಾಸಿಗೆ ಹಾಸಿ ಹೊತ್ತಿಗೆಯನ್ನು ಮೈ ತುಂಬಾ ಹೊತ್ತಿಕೊಂಡು ಬಾಳೆಹಣ್ಣನ್ನು ಸಿಪ್ಪೆ ಕೂಡ ತೆಗೆಯದೆ ಇಡೀ ಹಣ್ಣನ್ನು ಗುಳುಂ ಅಂತ ರುದ್ದಿ ಹಾಗೆ ತಿಂದು ಮುಗಿಸಿದ ಮಹಾಸ್ವಾಮಿಗಳೇ. ಯಾರೂ ನೋಡಲಿಲ್ಲವೇ? ಅಯ್ಯೋ, ಒಂದ್ ಸೊಳ್ಳೆ ಕೂಡ ನೋಡ್ಲಿಲ್ಲ ಮಹಾಸ್ವಾಮಿಗಳೇ. ಶ್ರೀನಿವಾಸ, ನೀನು? ಚಂಗ ಮಾಡ್ಲಿಕ್ಕೆ ಹೋದಿನ್ರಿ, ಮೂಗಿ ಹಿಡ್ಕೊಂಡು ನಾರಾಯಣ ಅಂತ ಬೀಳ್ತಾನೆ. ಕೃಷ್ಣ ಅಂತ ಬೀಳ್ತದ್ರಿ. ಫಲ ಫಲ ಅಂದರೆ ಎಲ್ಲರೂ ನಿಮ್ಮ ನಿಮ್ಮ ಬುದ್ಧಿಗೆ ತಿಳಿದ ಏಕಾಂತ ಸ್ಥಳದಲ್ಲಿ ಇದ್ದು ಬಂದಿರಲ್ಲವೇ? ಕನಕ, ಹಣ್ಣನ್ನು ತಿಂದೆಯಾ? ಇನ್ನೂ ಇಲ್ಲ ಮಹಾಸ್ವಾಮಿ. ಏಕೆ? ಯಾರು ನೋಡ್ಬಾರ ಸ್ಥಳದಲ್ಲಿ ತಿಂದು ಬಾ ಅಂತ ಅಪ್ಪಣೆ ಮಾಡಿದ್ದೀರಿ. ಎಲ್ಲೆಲ್ಲಿ ಹೋದರೂ ಪರಮಾತ್ಮ ಮನುಷ್ಯ ಮಾಡುವ ಸಕಲ ಕೆಲಸಗಳನ್ನು ನೋಡ್ತಾನೆ ಇರ್ತಾನೆ. ಎಲ್ಲಿಯೋ ನೋಡುವುದಿಲ್ಲವೋ ಅಂತ ಏಕಾಂತ ಸ್ಥಳವೇನಾದರೂ ತಮಗೆ ತಿಳಿದಿದ್ದರೆ ಮಹಾಸ್ವಾಮಿಗಳು ಅಪ್ಪಣೆ ಮಾಡಬೇಕು, ಹೋಗಿ ತಿಂದು ಬರುವೆ. ಫಲ ಕನಕ, ಫಲ. ಜ್ಞಾನ ಅಂದರೆ ಇದು. ನೋಡಿದಿರಾ ಶಿಷ್ಯರೇ, ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿದ ಶಬ್ದ ಭಂಡಾರದ ಜ್ಞಾನ ನಿಮ್ಮದು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುತ್ತಿರುವ ಜ್ಞಾನ ಕನಕನದು. ಇದರಲ್ಲಿ ಯಾರು ಶ್ರೇಷ್ಠರೋ ಯಾರು ಕನಿಷ್ಠರೋ ನೀವೇ ನಿರ್ಧಾರ ಮಾಡಿ.
ನಿನ್ನೊಳುಯೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ವೇದ ವಿದ್ಯಾನಿಪುಣರೇ, ಮೋಕ್ಷಕ್ಕೆ ಯಾರು ಹೋಗುತ್ತಾರೆಂಬ ವಿಷಯದಲ್ಲಿ ನಮಗೂ ನಮ್ಮ ಆಪ್ತರಾದ ಕೆಲವು ಪಂಡಿತರಿಗೂ ಸಂದೇಹ ಉಂಟಾಗಿದೆ. ಅಪಾರ ಜ್ಞಾನ ಸಂಪನ್ನರಾದ ನೀವುಗಳು ಈ ವಿಷಯವಾಗಿ ಜಿಜ್ಞಾಸೆ ನಡೆಸಿ ಒಂದು ತತ್ವ ನಿರ್ಣಯಕ್ಕೆ ಬರಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಯಾವ ಜನ್ಮದಲ್ಲಿ ಎಷ್ಟೇ ಸಾಧನೆ ಮಾಡಿದ್ದರೂ, ತಪಸ್ಸು ಮಾಡಿ ಎಷ್ಟೇ ಸಿದ್ಧಿಯನ್ನು ಪಡೆದಿದ್ದರೂ ಬ್ರಾಹ್ಮಣ ಜನ್ಮ ಬರುವ ತನಕ ಮೋಕ್ಷ ಸಿಗಲಾರದು ಎಂಬುದು ನಮ್ಮ ಅಭಿಪ್ರಾಯ. ಇದು ಕೇವಲ ನಮ್ಮಿಬ್ಬರ ಅಭಿಪ್ರಾಯ ಮಾತ್ರವಲ್ಲ, ಸಕಲ ಶಾಸ್ತ್ರಗಳ ಸಾರ. ಈ ವಿಷಯದಲ್ಲಿ ಯಾರಾದರೂ ಸಮಂಜಸವಾಗಿ ಉತ್ತರವನ್ನು ನೀಡಬಲ್ಲಿರಾ? ಹಯಗ್ರೀವಾಚಾರ್ಯ, ಶೇಷಾಚಾರ್ಯ, ಮಾಧವಾಚಾರ್ಯ, ಈ ಚರ್ಚೆಯಲ್ಲಿ ಕೇವಲ ಪಂಡಿತರಷ್ಟೇ ಅಲ್ಲದೆ ಪಾಮರರು ಕೂಡ ಭಾಗವಹಿಸಬಹುದು. ಪಂಡಿತರಿಂದಲೇ ಉತ್ತರಿಸಲು ಅಸಾಧ್ಯವಾದ ಗಹನವಾದ ವಿಷಯ ಪಾಮರರಿಂದ ಉತ್ತರಿಸಲು ಸಾಧ್ಯವೇ? ಅಂತ ಸಮರ್ಥರು ಯಾರಾದರೂ ಇದ್ರಿ ಮುಂದೆ ಬಂದು ಮಾತನಾಡಬಹುದಲ್ಲ. ಕನಕ, ಇಲ್ಲಿರುವ ಮಹಾ ಪಂಡಿತರಲ್ಲಿ ಯಾರು ಮೋಕ್ಷಕ್ಕೆ ಹೋಗುತ್ತಾರೆಂದು ಹೇಳಬಲ್ಲೆಯ? ಮಹಾಸ್ವಾಮಿ, ತಾವು ಹೀಗೆ ಸಾಮೂಹಿಕವಾಗಿ ಕೇಳಿದರೆ ಏನೋರಿಕೆ ಮಾಡಬಲ್ಲೆ? ವೈಯಕ್ತಿಕವಾಗಿ ಅಪ್ಪಣೆ ಮಾಡಿದರೆ ನನ್ನ ಅಲ್ಪ ಬುದ್ಧಿಗೆ ತೋಚಿದ್ದನ್ನು ಶ್ರೀ ಚರಣಗಳಲ್ಲಿ ಒಪ್ಪಿಸುವೆನು. ಇವರು ಭೀಮಾಚಾರ್ಯರು, ಸಕಲ ಶಾಸ್ತ್ರ ಪಾರಂಗತರು. ಗಂಗಾ ಯಮುನಾದಿ ಪವಿತ್ರ ತೀರ್ಥಗಳಲ್ಲಿ ಮಿಂದು ಮೂರು ಸಲ ಭರತಖಂಡವನ್ನು ಸುತ್ತಿ ಬಂದಿದ್ದಾರೆ. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇಲ್ಲ ಸ್ವಾಮಿ. ಇವರು ಪುರಂದರದಾಸರು, ಪಾಂಡುರಂಗನ ಅಂತರಂಗ ಭಕ್ತರು. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ಸಹ ಕನಕ, ನಾವು ಕ್ಷಮಿಸಬೇಕು. ತಾವು ಸಹ ಮತ್ತೆ ಯಾರು ಹೋಗುತ್ತಾರೆ? ನೀನು ಹೋಗ್ತೀಯೇನು? ನಾನು ಹೋದರೆ ಹೋದೆ. ಇದು ಸ್ವಪ್ರತಿಷ್ಠೆಯ ಪರಮಾವಧಿ. ಗುರುಗಳು ಕೊಟ್ಟ ಸಲಹೆಯ ದುರುಪಯೋಗ, ಪಂಡಿತರ ಅವಹೇಳನ. ಸಕಲ ಶಾಸ್ತ್ರ ಪಾರಂಗತರಾದ ಭೀಮಾಚಾರ್ಯರಿಗೆಲ್ಲ ಮೋಕ್ಷ, ವೇದಶಾಸ್ತ್ರ ನಿಪುಣರಾದ ರಾಮಾಚಾರ್ಯರಿಗೆಲ್ಲ ಮೋಕ್ಷ, ಪುರಂದರ ವಿಠಲನ ಭಕ್ತರಾದ ಪುರಂದರದಾಸರಿಗೆಲ್ಲ ಮೋಕ್ಷ. ಯಾರಿಗಾದ ಅವಮಾನವನ್ನು ಬೇಕಾದರೂ ಸಹಿಸಬಹುದು, ಆದರೆ ಗುರುಗಳಿಗಾದ ಅವಮಾನವನ್ನು ಮಾತ್ರ ಸಹಿಸಲು ಸಾಧ್ಯವೇ ಇಲ್ಲ. ನಿಶ್ಶಬ್ದ, ಸಾವಧಾನ, ಸಾವಧಾನ. ಪಂಡಿತೋತ್ತಮರು ಕೋಪಿಸಿಕೊಳ್ಳಬಾರದು. ನನ್ನ ಮಾತು ತಮಗೆ ಅರ್ಥವಾಗಲಿಲ್ಲ. ಅರ್ಥವಾಗದೇ ಇರಲು ಇದೇನು ಶಾಸ್ತ್ರದ ಕಗ್ಗಂಟಿನ ವಾಕ್ಯವೇ? ನಾನು ಹೋದರೆ ಹೋದೇನು ಅನ್ನೋ ಈ ಬಾಲಭಾಷೆ ಕನ್ನಡಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇಕೆ? ಈಗ ಹಾಗೆ ತೋರುತ್ತಿದೆ. ನನ್ನ ಮಾತಿನ ಅರ್ಥ ಇಷ್ಟೇ. ನಾನು ಎಂದರೆ ನಾನು ಎಂಬ ಭಾವ. ಹೋದರೆ ಹೋದೇನು, ಇದ್ದರೆ ಇದ್ದೇನು.
ಭೀಮಾಚಾರ್ಯ, ರಾಮಾಚಾರ್ಯ, ಕೇಳಿದಿರಾ ಸ್ವಾರಸ್ಯ? ಇದು ಬಾಲಭಾಷೆ ಕನ್ನಡವಲ್ಲ, ಕಸ್ತೂರಿ ಕನ್ನಡ. ನಾನು ಹೋದರೆ ಹೋದೇನು ಎಂಬ 3 ಪದಗಳ ಈ ಸರಳ ವಾಕ್ಯದಲ್ಲಿ 3 ಲೋಕಗಳು ತುಂಬುವಷ್ಟು ಅರ್ಥವನ್ನು ಅಡಗಿಸಿ ಹೇಳಿದರು ನಮ್ಮ ಕನಕದಾಸರು. ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು. ಹರಿಷಡ್ವರ್ಗಗಳ ದಾಸರಾಗಿ ಪಾಪ ಕರ್ಮದಲ್ಲಿ ತೊಡಗುವವರೇ ಅಧಮರು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರನೆಂದು ತಿಳಿದು ಎಲ್ಲರೂ ಅವನ ಪಾದ ಪದ್ಮಗಳಲ್ಲಿ ಭಕ್ತಿಯನ್ನಿಟ್ಟು ಧನ್ಯರಾಗಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಕೃಷ್ಣ, ಏನಪ್ಪ ಇದು? ನಿನ್ನ ದರ್ಶನಕ್ಕೆಂದು ಬಂದ ಈ ದಾಸನಿಗೆ ಆಶೀರ್ವದಿಸದೆ ಈಗ ದೂರ ತಳ್ಳುವುದು ಸರಿಯೇ ಸ್ವಾಮಿ? ದಯಾಮಯನಾದ ನೀನು ನನಗೇಕೆ ನಿರ್ದಯಿಯಾದ ಪರಮಾತ್ಮ? ಕೃಷ್ಣ, ಯಾಕೆ ಹೀಗಿದೆಯಾ ಕಣ್ಕ? ಇನ್ನೇನು ಮಾಡಿ, ಕೃಷ್ಣನನ್ನು ನೋಡಿ ಅವನ ಸೇವೆ ಮಾಡಲು ಬಂದ ಈ ದೀನನಿಗೆ ಸುಮ್ಮನಿರುವುದು ನ್ಯಾಯವೇ? ಒಳಗಡೆ ಸ್ವಾಮಿ ಅವರು ಪೂಜೆ ಮಾಡ್ತವ್ರೆ, ಅಲ್ಲೇ ಕೃಷ್ಣ ಇದ್ದಾನೆ ಅನ್ಸುತ್ತೆ. ಸರಿ, ಅವನ್ ದರ್ಶನ ಆಗೋವರೆಗೂ ಇಲ್ಲೇ ಉಪವಾಸ ಮಾಡಿ ಪ್ರಾಣ ಬಿಡ್ತೀನಿ. ಹಾ ಅಯ್ಯ, ಉಪವಾಸ ಮಾಡಿ ಪ್ರಾಣ ಬಿಡೋದು ಮಹಾಪಾಪ. ತಗೋರಿ ಕಂಟ್ಯಾರ, ಇದನ್ನ ಮಾಡಿ ಊಟ ಮಾಡು. ಇವನೇ ಸ್ವಾಮಿ ಕಂಠಿ ಹಾರವನ್ನು ಕದ್ದು ಒಂದು ಹೊತ್ತಿನ ಊಟಕ್ಕೋಸ್ಕರ ಇದನ್ನ ನನ್ನ ಹತ್ರ ಮಾರ್ಲಿಕ್ಕೆ ಬಂದಿದ್ದ. ಹೇಳು, ಬಾಯ್ ಬಿಡು. ಬಾಯ್ ಬಿಡು. ಕೃಷ್ಣ, ಪರಮಾತ್ಮ, ಭಗವಂತ, ಪರಮಾತ್ಮ, ಕಾಪಾಡು ತಂದೆ, ಕಾಪಾಡು. ನಿನ್ನ ಮಹಿಮೆಯನ್ನು ತಿಳಿಯದ ಈ ಜನರ ನೇತ್ರವನ್ನು ತೆರೆದು ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು. ಏನು ಉದ್ಧಾರ ಮಾಡ್ತೇನೆ? ಮಾಡ್ಬಿಡ್ತಾನೆ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು, ಬಾಗಿಲನು ತೆರೆದು, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊರ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ.
ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು. ಇಂದು ಭವದ ಬಂಧ ಬಿಡಿಸು ತಂದೆ ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ ದೀನ ಬಂಧು. ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ. ಮೊರೆಯ ಇಡುವೆನಯ್ಯ ನಿನಗೆ ಶರಧಿ ಶಯನ ಶುಭಮತಿಯ. ಇರಿಸು ಭಕ್ತನೆಂದು ಪರಮ ಪುರುಷ ಶ್ರೀಹರಿ. ಹುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೇ. ಮರೆಯಗೆಲೆ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ. ಆದಿಕೇಶವ 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 ಆದಿಕೇಶವ.